ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಇದೇ ಬ್ಯೂಟಿಫುಲ್ ದೇವಸ್ಥಾನ ನಿಮಗೆ ತೋರಿಸೋಣ ಅಂತ ಹೇಳಿ ಹೊರಟಿದ್ದೀನಿ. ಇಲ್ಲಿ ಬಂದರೆ ಶನಿ ದೋಷಗಳು ಮತ್ತು ಪಾಪಗಳು ಪರಿಹಾರ ಆಗುತ್ತೆ ಎಂಬ ನಂಬಿಕೆ ಇದೆ. ಇದು ಎಲ್ಲಿರೋದು ಅಂತ ಹೇಳ್ತೀನಿ ಬನ್ನಿ. ಇದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಸವೆ ಎಂಬ ಗ್ರಾಮದಲ್ಲಿದೆ. ಇದು ಕೊಪ್ಪದಿಂದ 4 ಕಿಲೋಮೀಟರ್ ಇರುವಂತಹ ಐತಿಹಾಸಿಕ ಪುರಾತನ ದೇವಾಲಯ ಆಗಿದೆ. ಇದು ಪೌರಾಣಿಕತೆ ಹಿನ್ನೆಲೆ ಏನು ಅಂದರೆ, ಪಾರ್ವತಿ ದೇವಿಯು ಶನಿದೋಷ ನಿವಾರಣೆಗೋಸ್ಕರ ಭೂಲೋಕಕ್ಕೆ ಬಂದಿದ್ರಂತೆ. ಅಲ್ಲಿ ಯಾವುದೇ ರೀತಿ ವಿಘ್ನಗಳು ಆಗಬಾರ್ದು ಅಂತ ಹೇಳಿ ಅಲ್ಲಿ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿದರಂತೆ. ಇದೇ ಭಕ್ತಿಗೆ ಮೆಚ್ಚಿ ಬ್ರಹ್ಮದೇವನು ತನ್ನ ಕಮಂಡಲದಲ್ಲಿ ಇದ್ದಂತಹ ನೀರನ್ನು ಪ್ರೋಕ್ಷಿಸಿದಾಗ ಅಲ್ಲೊಂದು ತೀರ್ಥ ಉದ್ಭವವಾಗುತ್ತದೆ. ಅದೇ ಮುಂದೆ ಬ್ರಾಹ್ಮಿ ನದಿಯಾಗಿ ಹರಿಯುತ್ತದೆ ಅಂತ ಹೇಳಿ ಇಲ್ಲಿನ ಹಿಸ್ಟ್ರಿ ಇದೆ. ನಿಮಗೆ ಒಳಗಡೆ ಹೋಗ್ತಾ ತೋರಿಸ್ತೀನಿ. ಇದೊಂದು ಪ್ರಶಾಂತವಾದಂತಹ ಸುಂದರವಾದಂತಹ ಪ್ಲೇಸ್ ಅಂತಲೇ ಹೇಳಬಹುದು. ಯಾವ ಕಡೆ ನೋಡಿದ್ರೂ ಗಿಡ ಮರಗಳಿಂದ ದಟ್ಟವಾದ ಅರಣ್ಯದಿಂದ ಕೂಡಿ ನೀರವ ಮೌನ, ಯಾವ ಕಡೆ ನೋಡಿದ್ರೂ ಪಕ್ಷಿಗಳ ಚಿಲಿಪಿಲಿ ನಾದ ಕೇಳಿಸ್ತಾ ಇತ್ತು. ಇದು ದಟ್ಟವಾದಂಥ ಒಂದು ಅರಣ್ಯದಲ್ಲಿ ಇರ್ತಕ್ಕಂತಹ ಟೆಂಪಲ್ಲು. ಸುತ್ತಮುತ್ತ ಮನೆಗಳು ಇರುವಂತಹದ್ದು ಕಮ್ಮಿ. ನಾವು ಬಂದ್ವಿ, ಇಲ್ಲಿ ಬರೀ ಒಂದು 4 ಜನ ಯಾರೋ ನಮ್ಮ ಥರನೇ ಟೂರಿಸ್ಟ್ ಯಾರೋ ಬಂದಿದ್ದರು. ಇದು ಎಳ್ಳಮಾಸೆ, ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಎಳ್ಳಮಾಸೆಯಲ್ಲಿ ಪೂಜೆ ಮಾಡೋದು ಅತ್ಯಂತ ಶುಭ ಎಂದು ನಂಬ್ತಾರಂತೆ. ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಪೂಜೆ ಮಾಡಿದ್ರೆ. ಇದೇ ನೋಡಿ ಬ್ರಾಹ್ಮಿ ನದಿ ಉಗಮ ಸ್ಥಾನ ಅಂತ ಹೇಳಿ ಹಾಕಿದ್ದಾರೆ ಬೋರ್ಡು. ಹೀಗೆ ಎಂಟ್ರೆನ್ಸಲ್ಲಿ ಬಂದರೆ ಇದು ಡೋರ್ ಆಲ್ರೆಡಿ ಕ್ಲೋಸ್ ಆಗಿತ್ತು ನೋಡಿ. ಅದೇ ಕಮಂಡಲ, ಅಲ್ಲಿಂದನೇ ನೀರು ಉದ್ಭವ ಆಗೋ ಅಂಥದ್ದು. ಅದೇ ನಾನು ಹೇಳಿದ್ನಲ್ಲ, ಬ್ರಹ್ಮದೇವನು ಪಾರ್ವತಿ ದೇವಿಯವರ ಭಕ್ತಿಗೆ ಮೆಚ್ಚಿ ಒಂದು ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ. ಮುಂದೆ ಅದೇ ಬ್ರಾಹ್ಮಿ ನದಿ ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಗಲೀಜನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟೆಲ್ಲ ಹಾಕಿದ್ದಾರೆ. ಇಲ್ಲಿ ಶಂಕರಾಚಾರ್ಯವ್ರದ್ದು ಫೋಟೋಸ್ ಎಲ್ಲನೂ ಹಾಕಿದ್ದಾರೆ. ಅಲ್ಲಿ ಬರ್ತಿತ್ತಲ್ಲ ನೀರು, ಆ ನೀರನ್ನು ಡೈರೆಕ್ಟ್ ಇಲ್ಲಿಗೆ ಒಂದು ಪೈಪ್ ಮುಖಾಂತರ ಕಲೆಕ್ಷನ್ನು ಕೊಟ್ಟಿದ್ದಾರೆ. ಇದು 365 ದಿನಗಳ ಕಾಲನೂ ಇಲ್ಲಿ ನೀರು ಇದೆ. ಇಷ್ಟೇ ನೀರು ಬರ್ತಾ ಇರುತ್ತಂತೆ. ಜಾಸ್ತಿನೂ ಆಗಲ್ಲ, ಕಮ್ಮಿನೂ ಆಗಲ್ಲ. ಇಲ್ಲಿ ಇದು ಒಂದು ಪವರ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿ ಗಲೀಜು ಮಾಡೋದಾಗಿರ್ಬೋದು ಅಥವಾ ಎಲ್ಲೆಲ್ಲೋ ಉಟ್ಟು ಬಟ್ಟೆಗಳನ್ನು ಬಿಸಾಕುವಂಥದ್ದಾಗಿರ್ಬೋದು, ಈ ಥರ ಎಲ್ಲ ಗಲೀಜು ಕೆಲಸ ಮಾಡೋದು ಮತ್ತು ಅಲ್ಲಲ್ಲಿ ಉಗಿಯುವ ಕೆಲಸವನ್ನು ಯಾರು ಮಾಡಬಾರ್ದಂತೆ. ಅದು ಇನ್ನಷ್ಟು ಪಾಪ ಅಂತ ಹೇಳ್ತಾರೆ. ಈ ಥರ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳೋದ್ರಿಂದ ಪಾಪ ಪರಿಹಾರ ಆಗುತ್ತೆ ಅಂತ, ಮತ್ತು ಶನಿ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಂಬಲಾಗುತ್ತದೆ. ಎಷ್ಟು ಸ್ವೀಟ್ ಇತ್ತು ನೀರು ಅಂದರೆ ತುಂಬಾ ಸ್ವೀಟ್ ಇತ್ತು. ಇದು ವಿದ್ಯಾಗಣಪತಿ ಇದೆ. ವಿದ್ಯಾಗಣಪತಿ ಇಲ್ಲಿ ಮಕ್ಕಳಿಗೆ ತೀರ್ಥವನ್ನು ಕುಡಿಸೋದು, ಈ ಥರ ಪ್ರೋಕ್ಷಣೆ ಎಲ್ಲ ಮಾಡ್ಕೊಳೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಆಗುತ್ತೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಿಬಿಟ್ಟು ನಂಬಲಾಗುತ್ತದೆ. ಈ ದೇವಸ್ಥಾನ ಸಾಮಾನ್ಯವಾಗಿ ಓಪನ್ ಆಗೋದು 7:30 ಮತ್ತು ಕ್ಲೋಸ್ ಆಗೋದು 2 ಗಂಟೆ ಕ್ಲೋಸ್ ಆಗಿಬಿಡುತ್ತಂತೆ. ನಾವು ಹೋದಾಗ ಆಲ್ರೆಡಿ ಈವ್ನಿಂಗ್ ಆಗಿತ್ತು. ಐ ಥಿಂಕ್ 5:30 ಎಲ್ಲ ಆಗೋಗಿತ್ತು. ಅಲ್ಲಿ ನೋಡಿ, ನೀವೇ ನೋಡ್ಬೋದು, ಸಖತ್ತು ಕತ್ಲಿತ್ತು ನೋಡಿ. ಎಷ್ಟು ಪರಿಶುದ್ಧವಾಗಿದ್ದಾವೆ, ಎಷ್ಟು ಕ್ಲೀನ್ ಇದೆ ನೀರು ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಎಲ್ಲಾದರೂ ಒಂದು ಪ್ಲಾಸ್ಟಿಕ್ ಆಗಿರ್ಬೋದು, ಒಂದು ಬಟ್ಟೆ ತುಂಡು ಸಮೇತ ಕಾಣಿಸ್ತಾ ಇಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು 100% ಇಲ್ಲಿಗೆ ಹೋಗಿ ಭೇಟಿ ನೀಡಿದ್ರೆ ನಮ್ಮಲ್ಲಿರುವಂತಹ ಅಜ್ಞಾನ ಆಗಿರಬಹುದು ಮತ್ತು ಶನಿ ದೋಷ ಆಗಿರಬಹುದು ಪರಿಹಾರ ಆಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು ಈ ಟೆಂಪಲ್ನ ನೋಡಿ. ನೀವು ಯಾವ ಕಡೆ ನೋಡಿದ್ರೂ ಕಾಡಿನಿಂದನೇ ತುಂಬಿಕೊಂಡಿದೆ. ಇದು ಕೊಪ್ಪ ಬಸ್ ನಿಲ್ದಾಣದಿಂದ 4 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೀವು ಸುತ್ತಮುತ್ತ ನೋಡೋದಾದರೆ ಶೃಂಗೇರಿ ಹತ್ತಿರ ಆಗುತ್ತೆ. ನಿಮಗೆ ಹತ್ತಿರ ಸುಮಾರು ಪ್ಲೇಸ್ ಸಿಗುತ್ತೆ. ಇದು ಹೋದರೆ ಮೃಗ ವಧೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಪ್ಲೇಸ್ ಇದೆ, ಇಲ್ಲಿಂದನೇ ಹತ್ತಿರ ಆಗುತ್ತೆ. ನೀವು ಏನಾರು ಆ ಕಡೆ ಹೋದರೆ ಇಷ್ಟು ಪ್ಲೇಸನ್ನು ಕವರ್ ಮಾಡ್ಕೊಬರ್ಬೋದು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಲೈಕ್ ಮಾಡಿ. ಓಂ ಗಣಪತಿ ಅಂತ ಕಮೆಂಟ್ ಮಾಡಿ.